ಇಂದಿನ ಪವರ್ ಫೋಕಸ್ನಲ್ಲಿ ಬಹಳ ಪ್ರಮುಖವಾಗಿ ಪಂಚಮಸಾಲಿ ಸಮುದಾಯದ ಹೋರಾಟದ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಎಸ್, 2A ಮೀಸಲಾತಿ ಬೇಕು ಅಂತ ಪಂಚಮಸಾಲಿ ಸಮುದಾಯ ಹೋರಾಟವನ್ನ ಮಾಡ್ತಾ ಇತ್ತು, ಪ್ರತಿಭಟಿಸ್ತಾ ಇತ್ತು, ಲಾಠಿ ಚಾರ್ಜ್ ಕೂಡ ಮಾಡಲಾಗಿತ್ತು. ಎಸ್, ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ 2A ಮೀಸಲಾತಿಯನ್ನ ಸರ್ಕಾರ ನೀಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪಂಚಮಸಾಲಿಗರು ಪ್ರತಿಭಟಿಸ್ತಾ ಇದ್ರು. ಲಾಠಿ ಚಾರ್ಜ್ ಕೂಡ ಮಾಡಲಾಯಿತು. ಇವತ್ತು ಆ ಲಾಠಿ ಚಾರ್ಜ್ ನ ಖಂಡಿಸಿ ಆಕ್ರೋಶ ಕೂಡ ಹೊರಹಾಕಲಾಯಿತು. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ ಪಂಚಮಸಾಲಿಗರಿಗೆ. ಎಸ್, ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿಯನ್ನು ನೀಡೋಕೆ ಬರೋದಿಲ್ಲ ಅಂತ ಬಹಳ ಖಡಕ್ ಆಗಿ ಹೇಳಿದ್ದಾರೆ. ಇದು ಇನ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಪಂಚಮಸಾಲಿಗೆ ಬ್ರೇಕ್. ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬ್ರೇಕ್. 2A ಮೀಸಲಾತಿ ಹೋರಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸದನದಲ್ಲೇ ಸರ್ಕಾರದ ನಿಲುವನ್ನ ಖಡಕ್ ಆಗಿ ಹೇಳಿದ್ರು ಮುಖ್ಯಮಂತ್ರಿ. ಇಡೀ ಪಂಚಮಸಾಲಿ ಸಮುದಾಯಕ್ಕೆ ಶಾಕ್ ಕೊಡುತ್ತೆ ಸಿಎಂ ರವರ ಈ ಹೇಳಿಕೆ. ಸದನದಲ್ಲಿ ಸರ್ಕಾರದ ನಿಲುವು ಏನು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂತಂದ್ರೆ ಈ ಹೋರಾಟ ಇಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಂಡಾಗ, ರಾಜಕೀಯಕ್ಕೋ ಇನ್ನೊಂದೋ ಮತ್ತೊಂದಕ್ಕೋ ಇಷ್ಟು ತೀವ್ರ ಸ್ವರೂಪ ಪಡ್ಕೊಂಡಿದೆ ಅಂತ ಅಂದಾಗ ಒಂದು ಆಡಳಿತ ಪಕ್ಷವಾಗಿ ಸರ್ಕಾರ ತನ್ನ ನಿಲುವನ್ನ ಹೇಳಬೇಕಾಗುತ್ತೆ. ಸದನದಲ್ಲಿ ಅದನ್ನ ಹೇಳಿದ್ದಾರೆ. ಪಂಚಮಸಾಲಿಗಳಿಗೆ 2A ಮೀಸಲಾತಿಯನ್ನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿ ನುಡಿದಿದ್ದಾರೆ. 3B ಇಂದ 2Aಗೆ ಸೇರಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವರಿಟ್ಟಿರುವಂತಹ ಈ ಬೇಡಿಕೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಹಾಗಾಗಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಕೂಡ 2A ಮೀಸಲಾತಿಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಹೋರಾಟ ಮಾಡಲಿ, ಹೋರಾಟ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವರಿಟ್ಟಿರುವಂತಹ ಈ ಬೇಡಿಕೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿಯನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಹಾಗಾದ್ರೆ ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ಪಂಚಮಸಾಲಿ ಸಮುದಾಯದವರು ಅವರನ್ನ 3B ಇಂದ 2Aಗೆ ಸೇರಿಸಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಿಂದಿನ ಹೋರಾಟ ಮಾಡಿದ್ರು, ಈಗಲೂ ಹೋರಾಟ ಮಾಡ್ತಾರೆ. ನಾನು 2 ಬಾರಿ ಜಯ ಮೃತ್ಯುಂಜಯ ಸ್ವಾಮಿ ಮತ್ತು ಇತರ ಮುಖಂಡರುಗಳು, ಪಂಚಮಸಾಲಿ ಜನಾಂಗಕ್ಕೆ ಸೇರಿದಂತ ಬೇರೆ ಮುಖಂಡರುಗಳು, ನಾನು ಸಭೆ ಕರೆದಿದ್ದೆ. ಅವರನ್ನ ಸಭೆ ಕರೆದು ಅವ್ರಿಗೆ ಹೇಳಿದೆ, ನೋಡಿ ನೀವು ಹೋರಾಟ ಮಾಡೋದು ನಂದು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ, ಆದ್ರೆ ನೀವು ಇಟ್ಟಿರ್ತಕ್ಕಂಥ ಒತ್ತಾಯ, ನಾ ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಯಾಕಂದ್ರೆ ಆರ್ಟಿಕಲ್ 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಯಾರೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಲ್ಲಿ ಅವಕಾಶವನ್ನ ಪಡ್ಕೋಬೇಕಾದ್ರೆ ಆರ್ಟಿಕಲ್ 340 ನಲ್ಲಿ ಏನು ಹೇಳ್ತದೆ ಅದರ ಪ್ರಕಾರ, ಮತ್ತೆ ಕೇಂದ್ರದಲ್ಲೂ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು. ನೋಡಿ, ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಈ ಮೀಸಲಾತಿಯನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಕಡ್ಡಿ ತುಂಡಾದಂಗೆ ಹೇಳ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ಪ್ರತಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಯಾಕೆ ಈ ಹೋರಾಟವನ್ನ ಬೆಂಬಲಿಸಿದ್ರು? ಪಂಚಮಸಾಲಿ ಹೋರಾಟಕ್ಕೆ ಆವತ್ತಿನ ದಿನ ಅಂದ್ರೆ ವಿಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮಯ್ಯ ಬೆಂಬಲ ಕೊಟ್ಟಿದ್ರು. ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿದ್ರ? ಸಂವಿಧಾನಕ್ಕೆ ವಿರುದ್ಧವಾಗಿದೆ ಇವರ ಒತ್ತಾಯ ಅಥವಾ ಇವರ ಬೇಡಿಕೆ ಪಂಚಮಸಾಲಿಗರು ಕೇಳ್ತಾ ಇರೋದು ಅಂತ ಅಂದಾಗ, ಅಂದ್ರೆ 3B ಇಂದ 2Aಗೆ ಮೀಸಲಾತಿ ಕೇಳ್ತಾ ಇರೋದು ಸಂವಿಧಾನ ವಿರುದ್ಧವಾಗಿದೆ ಇದು ಅಂತ ಹೇಳುವಾಗ ಅಂದಿನ ದಿನ ಯಾಕೆ ಬೆಂಬಲ ಕೊಟ್ರು? ಕೇವಲ ರಾಜಕೀಯ ಕಾರಣಕ್ಕಾಗಿ ಬೆಂಬಲ ಕೊಟ್ರ? ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ ಅವರು ವರಸೆಯನ್ನ ಯಾಕೆ ಬದಲಾಯಿಸಿದ್ರು? ಹಿಂದುಳಿದ ನಾಯಕ ಎಂಬ ಹಣೆಪಟ್ಟಿಯನ್ನ ಉಳಿಸ್ಕೊಳ್ಳುವಂತ ತಂತ್ರನ ಇದು, ಅಥವಾ ಪಂಚಮಸಾಲಿ ಸಮುದಾಯ 2Aಗೆ ಸೇರ್ಪಡೆಯಾಗೋದು ಸಿದ್ದರಾಮಯ್ಯ ಅವರಿಗೆ ಇಷ್ಟ ಇಲ್ವಾ? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ಕಾಡ್ತವೆ. ಈ ಹಲವು ಪ್ರಶ್ನೆಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಒಂದು ಸಲ ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳುವಾಗ, ಸಂವಿಧಾನ ವಿರುದ್ಧವಾಗಿದೆ ಅಂತ ಹೇಳುವಾಗ ಅದು ಸಿದ್ದರಾಮಯ್ಯ ಅವರು ಆಡಳಿತ ಪಕ್ಷದಲ್ಲಿದ್ರು ಅದು ಸಂವಿಧಾನ ವಿರುದ್ಧವೇ, ಅಥವಾ ಅವರು ವಿಪಕ್ಷದಲ್ಲಿದ್ರು ಕೂಡ ಸಂವಿಧಾನ ವಿರುದ್ಧವೇ? ಬೇರೆ ಪಕ್ಷದಲ್ಲಿದ್ದ ತಕ್ಷಣ ಅಥವಾ ವಿರೋಧ ಪಕ್ಷದಲ್ಲಿದ್ದ ತಕ್ಷಣ ಅದು ಸಂವಿಧಾನ ಬದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಿನ ದಿನ ಯಾಕೆ ಅವರು ಅದಕ್ಕೆ ಬೆಂಬಲ ಕೊಟ್ಟರು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇನ್ನು ಇದೇ ವಿಚಾರವಾಗಿ BY ವಿಜಯೇಂದ್ರ ಇರಬಹುದು, ಡಾಕ್ಟರ್ G ಪರಮೇಶ್ವರ್ ಇರಬಹುದು, ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ.
ಲಾಠಿ ಚಾರ್ಜ್ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂದ್ರೆ ಲಾಠಿ ಚಾರ್ಜು ಮಾಡಬಾರ್ದು, ಮುತ್ತಿಕ್ಬೇಕಾ? ಇಸ್ ದಟ್ ವಾಟ್ ಇಸ್ ದ ಅಡ್ವೈಸ್ ಫ್ರಮ್ ದಿ ಅಪೋಸಿಷನ್? ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವತ್ತು ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ, ಆದರೆ ಘಟನೆ ಯಾಕಾಯ್ತು, ಹೆಂಗಾಯ್ತು, ಒಂದು ಸರ್ಕಾರ, ಒಂದು ಎಲೆಕ್ಟೆಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಆದ್ರಿಂದ ಯಾರೂ ಕೂಡ ಈ ರಾಜ್ಯದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಆಸ್ ಎ ಹೋಮ್ ಮಿನಿಸ್ಟರ್, ಯಾವುದೇ ಲಾ ಅಂಡ್ ಆರ್ಡರ್ ಅನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದರೆ ಯಾರಾದರೂ ಕೂಡ, ಅವ್ರು ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಸಮುದಾಯ ಆಗಿರಲಿ, ನಾವು ಬಿಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ, ಯಾವ ಸಂಘಟನೆ ಆಗಲಿ ನಾವು ಬಿಡೋದಿಲ್ಲ ಅಂತ. ಯಾಕೆ ಬಹಳ ಅಧಿಕಾರದ ದರ್ಪದಿಂದ ಮೆರಿತಾ ಇದ್ದಾರೆ ಅಂತೇಳಿ ರಾಜ್ಯದ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ. ಮೊನ್ನೆ ದಿನ ಪಂಚಮಸಾಲಿ ಸಮಾಜ ಮೀಸಲಾತಿಯ ಬಗ್ಗೆ ಹೋರಾಟವನ್ನ ಕೈಗೆತ್ತಿಕೊಂಡಾಗ ಏನ್ ದಾಳಿ ಆಗಿತ್ತು ಮುಖ್ಯಮಂತ್ರಿಗಳಿಗೆ? ಹತ್ಯೆಜ್ಜೆ ಅಲ್ಲಿ ಎಲ್ಲಿ ಸ್ವಾಮೀಜಿಗಳು ರೈತಾಪಿ ವರ್ಗದವರು ಧರಣಿ ಮಾಡ್ತಾ ಇದ್ರು, ಅಲ್ಲೇ ಹೋಗಿ ಅವರ ಅಹವಾಲನ್ನು ಸ್ವೀಕಾರ ಮಾಡಬಹುದಾಯಿತು. ಅದು ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ. ಇಲ್ಲೇ ಸುವರ್ಣಸೌಧದಲ್ಲಿದ್ದರೂ ಸಹ ಅಲ್ಲಿ ಜಯಮೃತ್ಯುಂಜಯ ಸ್ವಾಮಿಯವ್ರನ್ನ ಹೋಗಿ ಭೇಟಿ ಮಾಡ್ತಕ್ಕಂಥ ಒಂದು ವ್ಯವಧಾನ ಮುಖ್ಯಮಂತ್ರಿಗಳಿಗೆ ಬರಲಿಲ್ಲ. ಅದರ ಬದಲಾಗಿ ಇವತ್ತು ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡೋದಕ್ಕೆ ಆದೇಶ ಮಾಡಿ, ಯಾವ ಚೆನ್ನಮ್ಮ ನಾಡಿನಲ್ಲಿ ಇವತ್ತು ರಕ್ತ ಹರಿಸ್ತಕ್ಕಂಥ ಕೆಲಸ ಇವತ್ತು ಆಗಿದೆ, ಇದು ಖಂಡಿತ ಇದು ಅಕ್ಷಮ್ಯ ಅಪರಾಧ. ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇವತ್ತು ಯಾವ ಕಾರಣಕ್ಕಾಗಿ ಇವತ್ತು ಲಾಠಿ ಚಾರ್ಜ್ ಅನ್ನು ಮಾಡಿಸಿದ್ದೀರಿ ನಿಮ್ಮ ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಉತ್ತರವನ್ನು ಕೂಡ ನಾವು ಪಡಿತೇವೆ. ಜೊತೆಯಲ್ಲಿ ಏನು ಅಧಿಕಾರಿಗಳು ಇವತ್ತು ಪೊಲೀಸ್ ಅಧಿಕಾರಿಗಳು ಇವತ್ತು ದರ್ಪದಿಂದ ಮೆರೆದಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಇವತ್ತು ಕ್ರಮವನ್ನು ಕೂಡ ಜರುಗಿಸಬೇಕು ಅಂತೇಳಿ ನಾವು ಇವತ್ತು ಒತ್ತಾಯವನ್ನು ಕೂಡ ಮಾಡೋರಿದ್ದೇವೆ. ಎರಡೂ ಸದನದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಕಳೆದ ಹಲವಾರು ವರ್ಷಗಳಿಂದ ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮೀಸಲಾತಿ ಸಿಗಬೇಕಂತ ಹೋರಾಟ ನಡೀತಾ ಇದೆ. ಮತ್ತು ಅವರ ಹೋರಾಟದ ಹಿನ್ನೆಲೆ ನೋಡಿದಾಗ ಅವರ ಒಂದು ಹೋರಾಟ ಡಿಮಾಂಡ್ ಬೇಡಿಕೆ ನ್ಯಾಯಯುತ ಅಂತ ನಂಗೆ ಅನಿಸ್ತಾ ಇದೆ. ಆದರೆ ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಸಾಕಷ್ಟು ಸಲ ಜಯಮೃತ್ಯುಂಜಯ ಸ್ವಾಮೀಜಿಯವರು ಹೋರಾಟಗಾರರು ಹೋಗಿ ಅವ್ರಿಗೆ ಮನವಿ ಪತ್ರ ಕೊಟ್ಟರು, ಡಿಮಾಂಡ್ ಮಾಡಿದ್ರು, ಆದರೆ ಅದಕ್ಕೆ ಸರಿಯಾದಂತಹ ಸ್ಪಂದನೆ ಸಿಗಲಿಲ್ಲ. ಹೀಗಾಗಿ ಅವರು ಅನಿವಾರ್ಯವಾಗಿ 10ನೇ ತಾರೀಕು ಬೆಳಗಾವಿ ಅಧಿವೇಶನದಲ್ಲಿ ಒಂದು ವಿಧಾನಸೌಧಕ್ಕೆ ಮುತ್ತಿಗೆ ಅನ್ನುವಂಥ ಕಾರ್ಯಕ್ರಮ ಹಾಕೊಂಡ್ರು. ಅವಾಗಾದರೂ ಸಹಿತ ಕೆಲವೊಂದು ಜವಾಬ್ದಾರಿ ಇದ್ದಂಥ ಸಚಿವರು ಅವ್ರು ಕಳಿಸುವಂತ ಕೆಲಸ ಮಾಡಿದ್ರು. ಆದರೆ ಯಾವ ರೀತಿ ಅವರಿಗೆ ಹ್ಯಾಂಡ್ಲಿಂಗ್ ಮಾಡಬೇಕು, ಒಂದು ಡಿಪ್ಲೊಮೆಟಿಕ್ ಆಗಿ ಯಾವ ರೀತಿ ಇದು ಸರಿ ಹೋಗ್ಲಿಲ್ಲ. ಅವರು ಸುಮ್ಮನೆ ಹೋಗ್ಬೇಕು ಬರಬೇಕು ಅನ್ನುವಂಥದ್ದು. ಹೀಗಾಗಿ ಅದರಿಂದ ಸ್ಟೇಟಸ್ ಏನದಲ್ಲ ಹೋರಾಟಗಾರ ಅವ್ರಿಗೆ ಸರ್ಕಾರದ ಮೇಲೆ ಒಂದು ನಂಬಿಕೆ ಬರಲಿಲ್ಲ. ಅದಕ್ಕಾಗಿ ಅವ್ರ ಹೋರಾಟ ಮುಂದುವರಿತು. ಮುಂದೆ ಹೋರಾಟ ಮುಂದುವರಿದಾಗ ಇವತ್ತು ಸರ್ಕಾರ ಒಂದು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಸ್ವಾಮೀಜಿ ಮೇಲೆ ದ್ವೇಷ, ಸಮುದಾಯಗಳ ಮೇಲೆ ದ್ವೇಷ ಮಾಡಿ ಲಾಠಿ ಚಾರ್ಜ್ ಮಾಡಿದ್ದಾರೆ, ರಕ್ತ ಸೋರಿಸಿದ್ದಾರೆ. ಬಹಳ ದೊಡ್ಡ ಪ್ರಮಾಣದ ನೋವು ಎಲ್ಲಗಳಾಗಿದ್ದಾವೆ. ಹೀಗಾಗಿ ಸಮುದಾಯ ಆಕ್ರೋಶ ಆಗಿದೆ. ಇದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಮುಖ್ಯಮಂತ್ರಿಗಳು, ಎಲ್ಲಾ ಮಂತ್ರಿಗಳು ಕಾನ್ಸ್ಟಿಟ್ಯೂಷನ್ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾರೆ. ಅದರ ಮಾಡೋದೆಲ್ಲ ಅದರ ವಿರುದ್ಧವೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೊಂದು ದಮನಕಾರಿ ಆಗಿರುವಂತಹ ಕ್ರಮ ಇದೆ. ಇದು ಡಿಕ್ಟೇಟರ್ಶಿಪ್ ಸರ್ಕಾರ ಇದೆ. ಇದನ್ನ ಕೂಡಲೇ ನಾವು ಖಂಡಿಸ್ತೇವೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು. ಅಷ್ಟೇ ಅಲ್ಲ, ಅವ್ರು ಕರೆದು ಮಾತನಾಡಿ ಸಮಸ್ಯೆ ಬಗೆಹರಿಸೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿಲುವನ್ನು ಮುಖ್ಯಮಂತ್ರಿ ಪ್ರಕಟಣೆ ಮಾಡಿ. ಎಸ್, ಹಲವು ನಾಯಕರ ಮಾತುಗಳನ್ನ ಕೇಳ್ತಾ ಇದ್ವಿ. ಕಾಂಗ್ರೆಸ್ ಸರ್ಕಾರ ಅದನ್ನ ಸಮರ್ಥಿಸ್ಕೊಳ್ತಾ ಇದೆ. ಎಸ್, ಪರಮೇಶ್ವರ್ ಅವರು ಹೇಳ್ದಂಗೆ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸಬೇಕು ಅಂತ ಅಂದ್ಕೊಂಡವರು ಅಥವಾ ಕಾನೂನನ್ನ ಕೈಗೆ ತಗೊಂಡೋದ್ರೆ ಯಾವುದೇ ಕಾರಣಕ್ಕೂ ಯಾವ ಸಮುದಾಯದವರಾಗಿರ್ಲಿ, ಯಾವ ಧರ್ಮದವರಾಗಿರ್ಲಿ ಅಥವಾ ಯಾವ ಸಂಘಟನೆ ಆಗಿರ್ಲಿ ಬಿಡೋ ಮಾತೇ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಅಂಡ್ ಈ ಕಲ್ಲು ತೂರಾಟ, ಈ ಲಾಠಿ ಚಾರ್ಜ್ಗಳು ಅವತ್ತಿನ ದಿನವನ್ನ ಗಮನಿಸ್ತಾ ಇದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಕೇವಲ ಪೊಲೀಸರದು ಮಾತ್ರ ತಪ್ಪು ಅಂತಲ್ಲ, ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡು ಬರಲೇಬೇಕಾಗತ್ತೆ ಪೊಲೀಸರು. 10,000 ಜನ ರಸ್ತೆ ತಡೆಯೋದಾಗ್ಲಿ ಅಥವಾ ಒಂದು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಾಗ್ಲಿ, ಈ ರೀತಿ ಹೋರಾಟ ಅಂದ್ರೆ ಧಾರವಾಡ ಹೈಕೋರ್ಟ್ ಕೂಡ ಆರ್ಡರ್ ಕೊಟ್ಟಿತ್ತು. ಆ ಆರ್ಡರ್ ಕಾಪಿಯನ್ನ ಕೂಡ ಇವತ್ತು ಗೃಹ ಸಚಿವರು ಓದ್ತಾ ಇದ್ರು.
ನಮ್ಮ ಜೊತೆಗೆ ಸ್ವತಃ ಈ ಚರ್ಚೆಯಲ್ಲಿ ಪಂಚಮಸಾಲಿ ಪೀಠ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಜಾಯ್ನ್ ಆಗ್ತಾ ಇದ್ದಾರೆ. ಗುರುಗಳೇ ನಮಸ್ತೆ. ಶರಣಾರ್ಥಿ ನಮಸ್ಕಾರ. ಗುರುಗಳೇ ನಮಸ್ತೆ. ಗುರುಗಳೇ, ಸದ್ಯ ಈ ಹೋರಾಟ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ ಅಂಡ್ ಇವತ್ತು ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ನಿಮ್ಮ ಮೊದಲ ಪ್ರತಿಕ್ರಿಯೆ ಗುರುಗಳೇ? 1,30,00,000 ಪಂಚಮಸಾಲಿಗಳು ಯಾವ ಭರವಸೆ ಹಿಡ್ಕೊಂಡು ಇವ್ರ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ರಲ್ಲ, ಅವ್ರೆಲ್ಲರಿಗೂ ಈ ಸರ್ಕಾರ ಮೋಸ ಮಾಡಿದೆ ಅಂತೇಳಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇದ್ರ ಒಂದು ರೀತಿ ನಂಬಿಕೆಗೆ ದ್ರೋಹ ಮಾಡಿಡಿದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಪಂಚಮಸಾಲಿ ಜನಾಂಗದ ಮುಗ್ಧ ಜನರಿಗೆ ಆಮಿಷ ತೋರಿಸಿ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದು 2 ವರ್ಷ ಸತಾಯಿಸಿ ಹೋರಾಟ ಮಾಡಿದರೆ, ಹತ್ತಿಕ್ಕೋ ಪ್ರಯತ್ನ ಮಾಡಿ ಅದಕ್ಕೂ ಬಗ್ದೆ ಹೋದರೆ, ಕೋರ್ಟ್ ಮುಖಾಂತರವಾಗಿ ಒತ್ತಡ ತಂದು ಅದಕ್ಕೂ ಬಗ್ದೇ ಇದ್ದಾಗ ಲಕ್ಷಾಂತರ ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಈಗ ಸರ್ಕಾರ ತನ್ನ ಒಳಗಿನ ನಿಜ ಬಣ್ಣವನ್ನು ತೋರಿಸಿಕೊಟ್ಟಿದೆ ಜಗತ್ತಿಗೆ. ಹಾಗಾಗಿ ನಾವೆಲ್ಲ ಈ ಸರ್ಕಾರದಿಂದ ನಿರೀಕ್ಷೆ ಇಟ್ಕೊಂಡಿದ್ವಿ. ಈ ಸರ್ಕಾರ ಒಂದು ರೀತಿ ಗಾಯದ ಮೇಲೆ ಬರೆಯಳದಂತೆ ನಾವೇನು ಇವತ್ತು ಮೊದಲೇ ಲಕ್ಷಾಂತರ ಜನರು ಇವರ ಲಾಠಿ ಏಟು ಇವರ ಬೂಟಿ ಏಟು ಹೊಡ್ಸ್ಕೊಂಡು ನಮ್ಮ ಜನ ಸಾವಿರಾರು ಜನ ಗಾಯಗೊಂಡಿದ್ರು, ತಲೆ ಹೊಡ್ಕೊಂಡಿದ್ರು, ಕೈಕಾಲು ಮುರ್ಕೊಂಡಿದ್ರು, 100 ಜನರಿಗೆ ಮಾರಣಾಂತಿಕವಾದಂಥ ಹಲ್ಲೆ ಆಗಿತ್ತು, ಲಕ್ಷಾಂತರ ಜನ ಕಣ್ಣೀರು ಹಾಕ್ತಾಯಿದ್ರು. ಇಂಥದ್ರ ಮಧ್ಯೆ ಒಬ್ಬ ಮುಖ್ಯಮಂತ್ರಿಯಾಗಿ ಮೀಸಲಾತಿಯನ್ನು ಕೊಡಲಿಕ್ಕಾಗಲ್ಲ ಅಂತ ಹೇಳಿದ್ದು ಒಂದು ರೀತಿಯಾಗಿ ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಆದರೆ ಜನಸಾಮಾನ್ಯರು ಭಾಳ ಜನ ಹೇಳ್ತಾಯಿದ್ರು, ಅವ್ರು ಯಾವತ್ತೂ ಲಿಂಗಾಯತ ವಿರೋಧಿ ಇದ್ದಾರೆ, ಲಿಂಗಾಯತ ಸಮಾಜಕ್ಕೆ ಏನೂ ಮಾಡಲ್ಲ, ನೀವು ಸುಮ್ಮನೆ ಅವರಿದ್ದಾಗ ಹೋರಾಟ ಮಾಡ್ತಿದ್ದೀರಿ ಅಂತ. ಇಲ್ಲ, ನಮ್ಮ ಜನರ ಶಾಸಕರುಗಳ ಮಾತನ್ನು ಕೇಳಿ ಓಟ್ ಹಾಕ್ಯಾರೆ ಮತ್ತು ದುಡ್ದ ಮೇಲೆ ಕೂಲಿ ಕೇಳಕತ್ತೀವಿ, ಮೀಸಲಾತಿ ಕೂಲಿಯನ್ನು ಪ್ರಯತ್ನ ಮಾಡೋಣ ಅಂತಂದು ಒಂದು ರೀತಿಯಾಗಿ ತಮ್ಮ ಮುಖವಾಡವನ್ನು ನಿಜ ಬಣ್ಣ ತೋರಿಸಿದ್ದಾರೆ. ಇದರಿಂದ ಪಂಚಮಸಾಲಿಗಳಿಗೆ ಅರ್ಥವಾಗಬೇಕು, ಪಂಚಮಸಾಲಿಗಳ ವಿರೋಧಿಗಳು ಯಾರು, ಪಂಚಮಸಾಲಿಗಳ ನಂಬಿಸಿ ಅಧಿಕಾರಕ್ಕೆ ಬಂದು ಮೋಸ ಮಾಡಿದ್ರು ಯಾರು ಅಂತ ಸತ್ಯಾಸತ್ಯತೆ ಜಗತ್ತಿಗೆ ಗೊತ್ತಾಗಿದೆ. ಗುರುಗಳೇ, ನಾನು ಅಂದರೆ ಒಬ್ಬ ಸಾರ್ವಜನಿಕಳಾಗಿ, ಒಬ್ಬ ಪತ್ರಕರ್ತೆಯಾಗಿ ಬಹಳ ವಿಚಾರಗಳನ್ನು ನಿಮ್ಮಿಂದ, ಅಂದರೆ ಬಹಳ ಒಂದಷ್ಟು ಸ್ಪಷ್ಟನೆಗಳನ್ನು ನಿಮ್ಮಿಂದ ಕೇಳಲಿಕ್ಕೆ ಬಯಸ್ತೇನೆ ನಾನು. ಅಂದರೆ ಈಗ ನೀವು ಮೀಸಲಾತಿ ಅಂತ ಹೇಳ್ತಾ ಇದ್ರಿ, ಈಗ ನಿಮ್ಮ ಲೆಕ್ಕದಲ್ಲಿ ಯಾವ ರೀತಿಯ ಮೀಸಲಾತಿಯನ್ನು ಎಲ್ಲಿಂದ ತೆಗೆದುಕೊಡ್ಬೇಕಾಗಿತ್ತು ಅಂತ ನಿಮಗೆ ಅನಿಸ್ತಾ ಇದೆ? ಸರ್ಕಾರ ಏನು ಮಾಡಬಹುದಿತ್ತು ಈ ಸಂದರ್ಭದಲ್ಲಿ ಅಂತ ಅನಿಸುತ್ತೆ ನಿಮಗೆ? ನೋಡ್ರಿ, ನಾವು ಲಿಂಗಾಯತ ಪಂಚಮಸಾಲಿಗಳು 3rd B ಒಳಗಿದ್ವಿ, 5%. ಹಾಗಾಗಿ 3rd Bಯಿಂದ ನಮ್ಮನ್ನು 2A ವರ್ಗಕ್ಕೆ ಸೇರಿಸಿ ಅನ್ನುವಂಥ ಹಕ್ಕೊತ್ತಾಯ. 2Aದಲ್ಲಿ 15%. ಹಾಗಾಗಿ ಅನೇಕ ಲಿಂಗಾಯತ ಉಪಸಮುದಾಯಗಳು 2A ಒಳಗೆ ಸೇರ್ಪಟ್ಟೆಯಾಗಿವೆ. ಯಡಿಯೂರಪ್ಪವರಿದ್ದಾಗ, ಹಿಂದೆ ಜಗದೀಶ್ ಶೆಟ್ಟರಿದ್ದಾಗ, ಆಯಾ ಕಾಲಘಟ್ಟದಲ್ಲಿ ಆಯಾ ಜನಾಂಗದವರು ತಾವು ಹಿಂದೆ ಧರ್ಮಸಿಂಹರು ಇದ್ದಾಗ ಆಗಿರ್ಬೋದು, ತಮ್ಮ ಜನಾಂಗದವರು ಯಾರ್ಯಾರು CM ಆಗಿದ್ದಾರೆ ತಮ್ಮ ಒಳಪಂಗಡಗಳನ್ನು, ಒಳಜಾತಿಗಳನ್ನು ಸೇರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಪಂಚಮಸಾಲಿಗಳು 1994ನೇ ಇಸ್ವಿಯಿಂದ ಇಲ್ಲಿವರೆಗೂ ನಮ್ಮ ಹಕ್ಕೊತ್ತಾಯ ಏನಿತ್ತು 3rd Bಯಿಂದ 2A ಸೇರಿಸುವಂಥದ್ದು. ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳು, ಮುಖ್ಯಮಂತ್ರಿಗಳು ಕೇವಲ ಮೂಗಿ ತುಪ್ಪುವಂಥ ಕೆಲಸ ಮಾಡಿ ಭರವಸೆ ಕೊಡೋದು ಕೆಲಸ ಮಾಡ್ತಾಯಿದ್ರು. ಆದರೆ ಒಂದು ಹೋರಾಟದ ಮೂಲಕವಾಗಿ ಏನಾದರೂ ಮಾಡಿದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಹೊರತು ನಾವು ಎಷ್ಟೋ ಬಾರಿ ಮುಖ್ಯಮಂತ್ರಿ ಮನೆಗೆ ಹೋಗಿ ಅರ್ಜಿ ಹಿಡ್ಕೊಂಡು ಅವ್ರಿಗೆ ಶಾಲ್ ಹಾಕಿ ಅವ್ರಿಗೆ ಸನ್ಮಾನ ಮಾಡಿ ನಮ್ಮ ದುಡ್ಡು, ನಮ್ಮ ಶಾಲು, ನಮ್ಮ ಖರ್ಚು ಮಾಡ್ಕೊಂಡು ಮಾಡಿದ್ರೆ ಸರಿಯಲ್ಲ. ಜನಾಂದೋಲನ ಮಾಡಬೇಕು ಅಂತೇಳಿ ಈ 4 ವರ್ಷಗಳ ನಿರಂತರವಾಗಿರ್ತಕ್ಕಂಥ ಹೋರಾಟ, ಈ ದೇಶದ ಗಮನವನ್ನು ಸೆಳೆಯುವಂಥ ಹೋರಾಟ ಮಾಡಿದ್ವಿ. ಉದ್ದೇಶ ಏನಪ್ಪ ಅಂದರೆ 5% ಇರ್ತಕ್ಕಂಥ 3B ಒಳಗೆ ನಾವು 2A ಒಳಗೆ 15% ಅಲ್ಲೇ ನಮ್ಮನ್ನು ಸೇರ್ಪಡೆಗೊಳಿಸಿಡುವಂಥದ್ದು. ಇದು ಮೂಲವಾಗಿರ್ತಕ್ಕಂಥ ಹಕ್ಕೊತ್ತಾಯ. ಇಲ್ಲಿ ಯಾರು ತೆಗಿಬೇಕು, ಯಾರನ್ನೂ ಹಾಕ್ಬೇಕಂತಿಲ್ಲ. ಆಯಾ ಕಾಲಘಟ್ಟ ತಕ್ಕ ಹಾಗೆ ಸರ್ಕಾರಗಳು ಮೀಸಲಾತಿ ಪಟ್ಟಿಗಳು ಸೇರಿಸಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನು ಹೇಳುತ್ತಪ್ಪ ಅಂದರೆ 94ರಲ್ಲಿ ರಚನೆ ಆಗಿರ್ತಕ್ಕಂಥ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಏನು ಹೇಳುತ್ತೆ, 10 ವರ್ಷಕ್ಕೊಮ್ಮೆ ಈ 2A ಮೀಸಲಾತಿ ಒಳಗೆ ಯಾವ ಸಮುದಾಯಗಳು ಲಾಭ ಪಡ್ಕೊಂಡು ಅವು ಕಾಲಕ್ರಮೇಣ ಅವ್ರಿಗೆ ಅವಕಾಶ ಮಾಡಿ ಬೇರೆ ಅವಕಾಶ ಕೊಡಬೇಕು ಅಂತ ಹೇಳುತ್ತೆ. ಅದನ್ನು ಯಾವ ಸರ್ಕಾರಗಳು ಮಾಡಿಲ್ಲ. ಹಾಗಾಗಿ ನಮ್ಮ ಹಕ್ಕೊತ್ತಾಯ ಏನಿದೆ, ನಾವು 5% ಇರ್ತಕ್ಕಂಥ 3rd B ಒಳಗಿರ್ತಕ್ಕಂಥ ಪಂಚಮಸಾಲಿಗಳು ಅದಕ್ಕೆ ಯಾವುದೇ ಸರ್ಕಾರದ ಉದ್ಯೋಗ ಆಗಿರಲಿ, ನೇಮಕಾತಿ ಆಗಿರಲಿ ಮತ್ತು ಶಿಕ್ಷಣದಲ್ಲಿ ಅವಕಾಶ ಇಲ್ಲೇ ಇಲ್ಲ. ಉದಾಹರಣೆಗೆ ಒಂದು BCM ಹಾಸ್ಟೆಲಿಗೆ ನಮ್ಮ ಹುಡುಗ ಅರ್ಜಿ ಹಾಕಿದರೆ, ಇಷ್ಟೆಲ್ಲ ಸಾವಿರಾರು ಸಂಖ್ಯೆ ಇರ್ತಕ್ಕಂಥ ಬಡ ವಿದ್ಯಾರ್ಥಿ ಅರ್ಜಿ ಹಾಕಿದರೆ ಅಲ್ಲಿ ಸಿಗೋದು 1 ಅಥವಾ 2 3rd B. ಅದು 15% 2Aಗೆ ಸುಮಾರು 20-30 ಸೀಟ್ ಸಿಗಬೇಕು. ಅದರಲ್ಲಿ ನಮಗೆ ಅವಕಾಶ ಸಿಗಲಿ ಅನ್ನುವಂಥ ಒಂದು ಪ್ರಾಮಾಣಿಕವಾದಂಥ ಹಕ್ಕೊತ್ತಾಯ. ಇದರಲ್ಲಿ ಸೇರಿಸಬೇಕನ್ನುವಂಥದ್ದು ಒಂದು
ಸಂವಿಧಾನಬದ್ಧವಾಗಿ ಶಾಸನಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೂ ಕೇಳುವಂಥ ಹಕ್ಕಿದೆ. ಅದನ್ನು ಕೇಳಕತ್ತೆ ನಾವು. ಗುರುಗಳೇ, ಈಗ ನೀವೇ ಹೇಳಿದ್ರಿ ಯಾವ ಸರ್ಕಾರಗಳು ಕೂಡ ಹಲವಾರು ವರ್ಷಗಳಿಂದ ಇದನ್ನ ಬದಲಾಯಿಸುವಂಥ ಪ್ರಯತ್ನ ಮಾಡಲೇ ಇಲ್ಲ ಅಂತ ತಾವೇ ಈಗ ತಾನೇ ಹೇಳ್ತಾ ಇದ್ರಿ. ಹಾಗಿರುವಾಗ ಕೇವಲ ಈಗಿರುವಂಥ ಸರ್ಕಾರ ಮಾತ್ರ ಲಿಂಗಾಯತ ವಿರೋಧಿ ಸರ್ಕಾರ, ಸಿದ್ದರಾಮಯ್ಯ ಲಿಂಗಾಯತ ವಿರೋಧಿ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆ? ಹಿಂದೆ ಬಂದಂಥ ಅನೇಕ ಸರ್ಕಾರಗಳು ಕೂಡ ಆ ಕೆಲಸ ಮಾಡಲಿಲ್ಲ ಅಲ್ವಾ? ಮಾಡಬಹುದಾಗಿತ್ತು. ಬಿಕಾಸ್ ಅನೇಕ ಸರ್ಕಾರಗಳನ್ನ ಪಂಚಮಸಾಲಿಗರು ಓಟ್ ಹಾಕಿ ಅನೇಕ ಸರ್ಕಾರಗಳನ್ನ ಗೆಲ್ಸಿದಾವೆ. ಹಿಂದಿನ ಸರ್ಕಾರಗಳು ಯಾರು ಸಹ ಭರವಸೆಯನ್ನು ಕೊಟ್ಟಿರಲಿಲ್ಲ. ಎಲ್ಲ ಸರ್ಕಾರಗಳಲ್ಲಿ ಕೇವಲ ಮಾತುಗಳಾಗಿದ್ದು, ಮಾತುಕತೆ ಆಗಿತ್ತು, ನಂತರ ಜನಾಂದೋಲನ ಆಗಿರಲಿಲ್ಲ. ಯಾವಾಗ ಯಡಿಯೂರಪ್ಪರ ಸರ್ಕಾರ ಬಂದಾಗ ಭಾಳ ದೊಡ್ಡ ಜನಾಂದೋಲನ ಆಯಿತು. ಯಡಿಯೂರಪ್ಪ 6 ತಿಂಗಳೊಳಗೆ ಮೀಸಲಾತಿ ಕೊಡ್ತೀವಿ ಅಂದ್ರೆ ಅಷ್ಟು ಅಧಿಕಾರ ಕಳ್ಕೊಂಡ್ರು. ಬೊಮ್ಮಾಯಿಯವರು ಅಧಿಕಾರಕ್ಕೆ ಬಂದರು. ಬೊಮ್ಮಾಯಿಯವರು ನಮ್ಮ ಹೋರಾಟಕ್ಕೆ ಮಾಡೋದು ಕೊನೆಗೆ ಹೇಳಿಲಿ ನಾವು 2A ಕೇಳಿದ್ವಿ. 2Aಗೆ ಮತ್ತೊಂದು ಪರ್ಯಾಯ 2D ಅಂತ ಕೊಟ್ಟರು. ಆ ಸಂದರ್ಭದಲ್ಲಿ ಇವರು ಅವ್ರು ಕೊಟ್ಟಂಥ 2D ಮೀಸಲಾತಿ ವಿರೋಧಿಸಿ ಹಿಂಗೆ ಕೊಡೋಕ್ಕೆ ಬರೋದಿಲ್ಲ, ನಮ್ಮ ಈ ಥರ ಅಲ್ಲ, ಈ ಕೊಡಬೇಕಾಗುತ್ತೆ, ಆ ಕೊಡಬೇಕಾಗಿದೆ ಅಂತೇಳಿ ಅವತ್ತಿನ ಮಾಜಿಗಳಾಗಿರ್ತಕ್ಕಂಥ ಇವತ್ತಿನ ರೂಲಿಂಗ್ ಪಾರ್ಟಿ ಅವತ್ತಿನ ಮಾಜಿ ಶಾಸಕರುಗಳು ನಮ್ಮ ಸರ್ಕಾರ ಬಂದು 24 ಗಂಟೆ ಕೊಡ್ತೀವಿ ಅಂಥೇಳಿ ಉದ್ದುದ್ದ ಭಾಷಣ ಮಾಡಿ, ಉದ್ದುದ್ದ ಮರಳು ಮಾಡುವಂಥ ಮಾತು ಮಾಡಿ, ಈ ರೀತಿಯಾಗಿ ಹಿಂದೆ ಬೊಮ್ಮಾಯಿರು ಕೊಟ್ಟಂಥ 2D ಮೀಸಲಾತಿಯ ಪ್ರತಿಯನ್ನು ಹರಿದಾಕಿ ಇವ್ರು ಏನೋ ನಮ್ಮ ಜನಾಂಗ ಇವ್ರು ಅರ್ಧ ಹಾಕ್ಯಾರಪ್ಪ ಅಂದರೆ ಇವ್ರು ಕೊಡ್ತಾರೆ ಅಂತ ತಿಳ್ಕೊಂಡು ಮತ್ತು ಅವತ್ತು CM DCM ಇಲ್ಲ ನಾವು ಬಂದರೆ ಖಂಡಿತ ನ್ಯಾಯ ಕೊಡ್ತೀವಿ ಅನ್ನುವಂಥ ಸದಾಭಿಪ್ರಾಯಗಳ ಮಾತುಗಳನ್ನೇ ಹೇಳ್ತಾ ಬಂದರು. ಆಮೇಲೆ ಅವರ ಮ್ಯಾನಿಫೆಸ್ಟೋ ಒಳಗೂ ಸಹ ಅದನ್ನು ಹೇಳಿದರು, ಲಿಂಗಾಯತರು ಒಕ್ಕಲಿಗರಿಗೆ ಇನ್ನೂ BJP ಸರ್ಕಾರ ಮೂಗಿ ತುಪ್ಪ ಹಚ್ಚಿದೆ, ನಾವು ಬಂದು ಅವ್ರ ಮೀಸಲಾತಿ ಹೆಚ್ಚಳ ಮಾಡ್ತೀವಿ ಅಂತೇಳಿ. ಈಗ ನೋಡಿದರೆ ನಮ್ಮ ಕೈಲಿ ಆಗಲ್ಲ ಅಂತೇಳಿ ನಡುನೀರಲ್ಲೇ ಈ ಜನಾಂಗವನ್ನು ಕೈ ಬಿಡೋ ಪ್ರಯತ್ನ ಮಾಡ್ತಿದ್ದಾರೆ. ಇವರು ಪಕ್ಷ ಇರ್ತಕ್ಕಂಥ ಶಾಸಕರುಗಳು ಹೋರಾಟಕ್ಕೆ ಯಾಕೆ ಬರ್ಬೇಕಾಗಿತ್ತು? ಇವ್ರ ಪಕ್ಷದೊಳಗಿರ್ತ ಶಾಸಕ ಹೋರಾಟಕ್ಕೆ ಯಾಕೆ ಬರ್ಬೇಕಾಗಿತ್ತು? ಯಾಕೆ ಭಾಷಣ ಮಾಡ್ಬೇಕಾಗಿತ್ತು? ಯಾಕೆ ಹಿಂದಿನ ಸರ್ಕಾರ ಕೊಟ್ಟಂತ 2D ಮೀಸಲಾತಿ ಅರ್ಧ ಹಾಕ್ಬೇಕಾಗಿತ್ತು? ನಮ್ಮ ಮುಗ್ಧ ಜನರ ಭಾವನೆ ಜೊತೆ ಯಾಕೆ ಚೆಲ್ಲಾಟಾಡಬೇಕಾಗಿತ್ತು? ಇಲ್ಲ ನಾವು ನಮ್ಮ ಸರ್ಕಾರ ಕೈಲಿ ಮಾಡೋಕ್ಕಾಗಲ್ಲ ಸ್ವಾಮೀಜಿ, ಏನೋ ಇವ್ರು ಕೊಟ್ಟಾರ ಬೊಮ್ಮಾಯಿಯವರು, ಅದನ್ನೇ ಸ್ವೀಕಾರ ಮಾಡುವಂಥ ಒಳ್ಳೆಯ ಭಾವನೆ ಯಾಕೆ ಮಾಡಬಹುದಾಗಿತ್ತು? ಈ ರೀತಿಯಾಗಿ ಮುಗ್ಧ ಜನರ ಜೊತೆಯಲ್ಲಿ ಚೆಲ್ಲಾಟಾಡಿ ಈಗ ಯಾವಾಗ ಲಕ್ಷಾಂತರ ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಲಿಂಗಾಯತ ವಿರೋಧಿ ಅನ್ನುವಂಥ ಹಣೆಪಟ್ಟಿ ಬಿತ್ತಿಲ್ಲ, ಇದನ್ನು ತಪ್ಪಿಸೋಣಕ್ಕೋಸ್ಕರವಾಗಿ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅನ್ನುವಂಥ ಆರಕ್ಕೆ ಉತ್ತರ ಕೊಟ್ಟು ನುಣುಚಿಕೊಳ್ಳುವ ಪ್ರಯತ್ನ ಪಲಾಯನವಾದ ಈಗ ಗುರುಗಳೇ ನೀವೇ ಹೇಳಿದ್ರಿ, ನಿಮ್ಮ ಸಮುದಾಯದ ಬಹುತೇಕ ಜನ ಶಾಸಕರು ಸಚಿವರು ಅಂದಿನ ದಿನ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರು. ಬಟ್ ಈಗ ಅವ್ರು ಯಾರು ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಈಗ ಅವ್ರು ಆಡಳಿತ ಪಕ್ಷದಲ್ಲಿದ್ದಾರೆ, ಈಗ ಸರ್ಕಾರವನ್ನು ಕೂಡ ಬಿಟ್ಕೊಡ್ಲಿಕ್ಕೆ ಆಗಲ್ಲ, ಅವರು ಈಗ ನಿಮ್ ಜೊತೆ ಕೂಡ ಬಂದು ಹೋರಾಟಕ್ಕೆ ಇಳಿಯೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಸಂವಿಧಾನ ವಿರುದ್ಧವಾಗಿದೆ, ಅವರ ಒತ್ತಾಯ ಏನಿದೆ ಇದು ಸಂವಿಧಾನ ವಿರುದ್ಧವಾಗಿದೆ, ಸೊ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಎಷ್ಟೋ ಈಗ ಒಂದು ಸಮುದಾಯ ಪಂಚಮಸಾಲಿ ಸಮುದಾಯ ಅಂತ ತಗೊಂಡು ಒಂದ್ ನಿಮಿಷ ಗುರುಗಳೇ ಮುಗಿಸ್ಬಿಡ್ತೀನಿ. ಈಗ ನೀವು ಹೋರಾಟ ಮಾಡ್ತಾ ಇದೀರಿ ನಮ್ಗೆ 2A ಮೀಸಲಾತಿ ಬೇಕು ಅಂತ. ಇದೇ ರೀತಿ ಸಾಕಷ್ಟು ಉಪಪಂಗಡಗಳಿದ್ದಾವೆ. ಈಗ ಒಕ್ಕಲಿಗರಲ್ಲಿ ತೆಗೆದುಕೊಂಡ್ರೆ ಅಲ್ಲೂ ಸಾಕಷ್ಟು ಉಪಪಂಗಡಗಳಿದ್ದಾವೆ. ಪ್ರತಿಯೊಬ್ರು ಕೂಡ ನಮಗೆ 2A ಮೀಸಲಾತಿ ಬೇಕು, 2A ಮೀಸಲಾತಿ ಬೇಕು ಅಥವಾ ಇನ್ನೊಂದು ಏನಕ್ಕೋ ಮೀಸಲಾತಿ ಬೇಕು ಅಂತ ಹೋಗುವಾಗ ಎಲ್ಲಿಂದ ಎಲ್ರಿಗೂ ಕೂಡ ತಂದು ಕೊಡ್ಲಿಕ್ಕಾಗತ್ತೆ ಅನ್ನೋದು ಒಂದು ಪ್ರಶ್ನೆ ಅಂದ್ರೆ ಸಹಜವಾಗಿ ಬರುತ್ತೆ. ಇನ್ನೊಂದು, ಇಲ್ಲಿ ಮೀಸಲಾತಿ ನಿಜವಾಗ್ಲೂ ಯಾರಿಗ ಅವಶ್ಯಕತೆ ಇದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತಲ್ವಾ ಗುರುಗಳೇ? ಮತ್ತು ಹಿಂಗಿದ್ದಾಗ 130 ಜಾತಿಗಳನ್ನು ಸೇರಿಸುವಾಗಿ ಪ್ರಶ್ನೆ ಯಾಕೆ ಮಾಡಿಲ್ಲ? ಪಂಚಮಸಾಲಿಗಳಿಗೆ ಕೇಳಬೇಕಾದ್ರೆ ಈ ಪ್ರಶ್ನೆ ಯಾಕೆ ಬಂತು? ಹಿಂದೆ 130 ಜಾತಿಗಳನ್ನು ಕ್ರಿಯೆ ಒಳಗೆ ಸೇರಿಸಬೇಕಾದ್ರೆ ಯಾವುದೇ ವರದಿ ಇಲ್ದಂಗೆ ಆಯಾ ಕಾಲಘಟ್ಟದಲ್ಲಿ ಆಯಾ ಮುಖ್ಯಮಂತ್ರಿಗಳು ತಮ್ಮ ಜಾತಿಗಳ ಲಾಬಿ ಮಾಡ್ಕೊಂಡು ಸೇರಿಸಿ ಈಗ ಪಂಚಮಸಾಲಿ 2A ಮೀಸಲಾತಿ ಕೇಳಬೇಕಾದ್ರೆ ಹೆಂಗೆ ಕೊಡಕ್ಕೆ ಬರುತ್ತೆ? ಅವರು ಕೇಳಕತ್ತಾರೆ, ಇವರು ಕೇಳಕತ್ತಾರೆ. ಇಂಥ ಸಬೂಬತನ ಯಾಕೆ ಬೇಕಾಗಿತ್ತು? ಇಲ್ಲಕಂದ್ರೆ ಹೇಳ್ಬೇಕಾಗಿತ್ತು ನಮ್ಮ ಸರ್ಕಾರ ಬಂದರೆ ನಿಮಗೆ ನ್ಯಾಯ ಕೊಡೋಕ್ಕಾಗಲ್ಲ ಅಂತೇಳಿ. ಅಧಿಕಾರಕ್ಕೆ ಬರೋವರೆಗೂ ಭರವಸೆ ಮಾತನ್ನು ಹೇಳಿ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಜನರಿಗೆ ಮೋಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳ್ಬೇಕಾಗಿತ್ತು. ಅವರು ಹೇಳಿ ಮಾತಾಡ್ಬೋದು. ಅವತ್ತು ಇವತ್ತಿನೇ ರೂಲಿಂಗ್ ಪಾರ್ಟಿ ಇರ್ತಕ್ಕಂಥ ಅನೇಕ ಜನಪ್ರತಿನಿಧಿಗಳು ನಮ್ಮ ಹೋರಾಟಕ್ಕೆ ಬಂದು ಸತ್ಯಾಗ್ರಹ ವೇದಿಕೆ ಬಂದು ಉದ್ದುದ್ದ ಭಾಷಣ ಮಾಡಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿಲ್ಲ. ಮತ್ತು ಮ್ಯಾನೇಜ್ಕ್ರಾಫ್ಟ್ ಒಳಗೆ ಯಾಕೆ ಹಾಕಿದೆ ಲಿಂಗಾಯತರು ಒಕ್ಕಲಿಗರಿಗೆ ಮೀಸಲಾತಿ ಹೆಚ್ಚಳ ಮಾಡ್ತೀವಿ? ನೀವು ಯಾವ ಸಮಾಜ ಕೊಡ್ತಿರೋ ಬಿಡ್ತೀವಿ ನಿಮಗೆ ತಿಳಿದಿದ್ದು. ಸಂವಿಧಾನಬದ್ಧ ಹಕ್ಕು ನಾವು ಕೇಳೋ ಸ್ಥಾನದಾಗ ನಾವು ಅದಿ ಕೊಡಿಸ್ತಾ ನೀವು ಅದಿರಿ. ಕೇಳಬಾರ್ದಂತ ಯಾರು ಹೇಳಿದಾರೆ ನಿಮಗೆ? ಕೇಳ್ತೀವಿ, ಎಲ್ಲರಿಗೂ ಕೇಳಿ ತಪ್ಪೇನೈತಿ? ಒಟ್ಟಾರೆ ದೇಶದಲ್ಲಿರ್ತಕ್ಕಂಥ 82% ಬಹುಜನ ಸಮಾಜ ಏನೈತಿ ಅವ್ರ ಜನಸಂಖ್ಯೆ ಮೀಸಲಾತಿ ಹಂಚಿಕೆ ಆಗಲಿ, ಮೀಸಲಾತಿ ಮತ್ತು ಮರುಪರಿಷ್ಕರಣೆ ಆಗಲಿ, ತಪ್ಪೇನೈತಿ? ಅದನ್ನು ಬಿಟ್ಟು ಅವರು ಕೇಳ್ತಾರೆ ಇವರು ಕೇಳ್ತಾರೆ ಅಂತೇಳಿ ಆರಕೆ ಉತ್ತರ ಯಾಕೆ ಕೊಡ್ತೀರಿ? ನಿಮಗೆ ಕೊಡೋಕ್ಕಾಗತ್ತಿಲ್ಲ ಸ್ಪಷ್ಟವಾಗಿ ಹೇಳ್ರಿ, ನಾವು ಒಪ್ಕೊಂತ. ಅದನ್ನು ಬಿಟ್ಟು ಸಂವಿಧಾನ ವಿರೋಧಿ ಅಂತ ಶಬ್ದ ಬಳಸೋದು, ಅದು ಮುಖ್ಯಮಂತ್ರಿಗಳ ಬಾಯಲ್ಲಿ ಶಬ್ದ ಬರೋದು, ಅದು ಥರ ಸಂವಿಧಾನ ವಿರೋಧಿನೇ. ಲಿಂಗಾಯತರು ಯಾವತ್ತು ಸಂವಿಧಾನ ವಿರೋಧಿಗಳಲ್ಲ. ಸಂವಿಧಾನದ ಆಶಯವಾಗಿ ಇದ್ದಂಥ ಸಮುದಾಯ
ಈ ದೇಶದಲ್ಲಿ ಸಂವಿಧಾನದ ಜಾತ್ಯತೀತ ಎನ್ನುವಂಥ ಶಬ್ದವನ್ನು ಪರಿಪಾಲಿಸ್ಕೊಂಡು ಬಂದಿರತಕ್ಕಂಥ ಸಮುದಾಯ ಅಂದರೆ ಲಿಂಗಾಯತ ಸಮಾಜ ಅಂತ ಭಾಳ ಹೆಮ್ಮೆ ಪಟ್ಟು ಹೇಳ್ತೀನಿ. ಇವತ್ತು ನಮ್ಮ ನಾಡಿನ ಲಿಂಗಾಯತ ಮಠಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಜನ ಯಾವತ್ತೂ ಜಾತಿ ಭೇದ ಮಾಡಿಲ್ಲ. ಇವತ್ತು ಎಲ್ಲರ ಸಮಾನ ಕಂಡಿರ್ತಕ್ಕಂಥ ಸಮಾಜ. ನಮ್ಮ ಧರ್ಮಗುರು ಬಸವಣ್ಣವರು ಅಂಬೇಡ್ಕರ್ ಸಂವಿಧಾನವನ್ನು 12ನೇ ಶತಮಾನದ ಅನುಷ್ಠಾನಗೊಳಿಸಿ ಒಂದು ಅನುಭವ ಮಂಟಪ ಮಾದರಿಯೊಳಗೆ ಹೊಸ ಸಮಾಜ ಕಟ್ಟಿರ್ತಕ್ಕಂಥ ಇತಿಹಾಸ ನಮ್ಮದಾಗಿದೆ. ಇವತ್ತು ಮುಖ್ಯಮಂತ್ರಿಗಳು ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ ಆ ಒಂದು ಆಪಾದನೆಯಿಂದ ದೂರ ಸರಲಿಕ್ಕೆ ನಮ್ಮನ್ನು ಸಂವಿಧಾನ ವಿರೋಧಿ ಅಂತ ಸಂವಿಧಾನದ ವಿರೋಧ ಅಂತ ಗುರುಗಳೇ, ನೀವು ಹೇಳ್ತಾರೆ. ಮತ್ತೆ ಇದನ್ನ ಅವತ್ತೇ ಕೇಳಿಲ್ಲ, ನಿಮ್ಮ ಮನೆ ಬಂದು ಮಾರಣಾಂತಿಕ ಹಲ್ಲೆ ಮತ್ತೆ ಹೇಳ್ಬೇಕಾಗಿತ್ತು.